ಸರ್ ನನ್ನ ಪಾಯಿಂಟ್ ಏನಂದರೆ, ಈಗ ಒಳ ಮೀಸಲಾತಿಗಳ ಬಗ್ಗೆ ಎಲ್ಲರೂ ಕೂಡ ಈ ಥರದ್ದು ಹೇಳಿದ್ದಾಯಿತು, ಮಾಡಿದ್ದಾಯಿತು. ನನ್ನ ಪ್ರಯತ್ನಗಳನ್ನು ಅಲ್ಲಗಳೆಯಲ್ಲ. ಈ ಪ್ರಯತ್ನಗಳಿಗೆ ಮಿಗಿಲಾಗಿದ್ದೇನು ಅಂತ ಹೇಳಿದ್ರೆ 1975 ಮುಂಚೆ ಬೇಕಾದ್ರೂ ಹೋಗ್ತೀನಿ ನಾನು. ಅವಾಗಿಂದ ಈ ಜನ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಳ ಮೀಸಲಾತಿ ಬೇಕು. ಏನು ವಿಚಾರ? ಈಗ ಬಲಗೈ ಪಂಗಡದಲ್ಲಿ ಅಂತ ಬಂದಾಗ ಕೆಲವರೆಲ್ಲರೂ ಮೇಲ್ವರ್ಗದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಇದ್ದಾರೆ. ರಾಜಕೀಯ ಮೀಸಲಾತಿನೋ ಔದ್ಯೋಗಿಕ ಮೀಸಲಾತಿಗಳು ಅಥವಾ ಪವರ್ಫುಲ್ ಆಗಿರೋದ್ರಲ್ಲಿ ಅವ್ರು ಇದ್ದಾರೆ. ಎಡಗೈನವ್ರ ಕೂಗೇನು ಅಂದರೆ ನಮ್ಗೆ ಇದೇನು ಸರಿಯಾಗಿ ಸಿಕ್ಕಲಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ರಾಜಕೀಯ ಪಕ್ಷಗಳು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ನಾನು ಪಕ್ಷೇತರವಾಗಿ ಮಾತಾಡ್ತಾ ಇದ್ದೀನಿ, ಇಲ್ಲಿ ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಏನಾಗುತ್ತೆ ಇಲ್ಲಿ ಅಂದರೆ, ಯಾರಿಗೋ ಒಂದು ಕೊಡಕ್ಕೆ ಹೋದಾಗ ಆ ಸಮುದಾಯದ ಬೇರೆ ಸಮುದಾಯದ ವಿರೋಧ, ಅಂದರೆ ಕಾಲದಿಂದ ಬಂದಿದ್ದಾರಲ್ಲ ನಾವೇ ದೊಡ್ಡವರು ಅಂತ ಅವ್ರ ವಿರೋಧ ಕಟ್ಕೊಳ್ಬೇಕಾಗತ್ತೇನೋ ಅನ್ನೋ ಒಂದು ಗೊಂದಲದಲ್ಲಿ BJPನೂ ಇದ್ದಾರೆ, ಕಾಂಗ್ರೆಸ್ ಕೂಡ ಇದೆ. ಕಾಂಗ್ರೆಸ್ಸಿಂದ ಸಿಡಿದು ಬಂದಿದ್ಯಾರು ಅಂದರೆ ಎಡಗೈ ಸಮುದಾಯ ಅಂತ ಮಾತಾಡ್ತಾರೆ. ಸೊ ಈಗ ನಿಮ್ಮ ಪಾಯಿಂಟ್, ಈ ಸಮೀಕ್ಷೆಯನ್ನು ಮಾಡಿ ಎಡಗೈ ಸಮುದಾಯದ ಕಡೆಯವರನ್ನು ಗುರುತಿಸಿ ಅವ್ರಿಗೂ ಸವಲತ್ತುಗಳು ಸಿಗುವಂತಾದರೆ BJP ಸ್ಟ್ಯಾಂಡ್ ಏನು ಅಂತ? ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಮೊಟ್ಟ ಮೊದಲನೇ ಪ್ರಣಾಳಿಕೆ ಏನಿತ್ತಂದರೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೊದಲನೇ ಸಂಪುಟ ಸಭೆಯಲ್ಲಿ ನಾವು ಈ ಒಳ ಮೀಸಲಾತಿನ ಜಾರಿ ತರ್ತೀವಿ ಅಂತ ಸನ್ಮಾನ್ಯ ಶ್ರೀ ಗೃಹ ಸಚಿವರಾದ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್, ಅವರ ಅಧ್ಯಕ್ಷರಲ್ಲಿ ನಡೆದಂಥದ್ದು. 1/8/2024 ಸುಪ್ರೀಂ ಕೋರ್ಟ್ ಆದೇಶ ಬಂತು, ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ. 2 ತಿಂಗಳು ತೊಗೊಂಡ್ರು ಅವರು ಇದನ್ನು ನ್ಯಾಯಮೂರ್ತಿ ಆಯೋಗನ ರಚನೆ ಮಾಡಲಿಕ್ಕೆ. ಅದಾದಮೇಲೆ ನ್ಯಾಯಮೂರ್ತಿ ಆದಮೇಲೆ ಮತ್ತಿನ್ನೊಂದು ತಿಂಗಳು ಟೈಮ್ ಅವ್ರಿಗೆ ಚೇರು ಟೇಬಲ್ ಕೊಡ್ಲಿಕ್ಕೆ ತೊಗೊಂಡ್ರು. ಅದಾದಮೇಲೆ ಮಾನ್ಯ ಏಕಸದಸ್ಯ ನ್ಯಾಯಮೂರ್ತಿಗಳು 9,000 ಅರ್ಜಿಗಳನ್ನು ಪರಾಮರ್ಶೆ ಮಾಡಿದರು. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 101 ಜಾತಿಗಳ ಪ್ರಮುಖರನ್ನ ಭೇಟಿ ಮಾಡಿದರು. ಅವರೊಂದು ಮಧ್ಯಂತರ ವರದಿನ ಸಬ್ಮಿಟ್ ಮಾಡಿದ್ರು. ಏನು ಮಾಡಿದ್ರು ಗೊತ್ತಾ? ಸುಪ್ರೀಂ ಕೋರ್ಟ್ನವರು ಎಂಪಿರಿಕಲ್ ಡಾಟಾ ತಗೊಳ್ಳಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಇನ್ನೊಂದು ಸರಿ ಮಾಡಿ ಅಂತ ಹೇಳಿದರು. ಅದಾದಮೇಲೆ 20 ದಿವಸ ಟೈಮ್ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತು. ಬೇಡ 30 ದಿವಸ ಕೇಳೋದು ಬೇಡ ರೀ, ಒಂದು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕೊಡಿ ಅಂತ ಹೇಳಿ ಟೈಮ್ ಕೊಟ್ಟರು. ಇವಾಗ ಇವತ್ತಿನಿಂದ ಈ ಡಾಟಾ ಕಲೆಕ್ಷನ್ದು ಆಗಿದೆ. ಇವತ್ತು 11 ಗಂಟೆಗೆ ಡಾಟಾ ಕಲೆಕ್ಷನ್ ಆಗಬೇಕಾಗಿತ್ತು. ಆ ಒಂದು ಡಾಟಾ ಇದೇ ಓಪನ್ ಆಗಿಲ್ಲ ಇವತ್ತು. ಏನು ಅವರು ಟೆಕ್ನಾಲಜಿ ಅವರು ಮಾಡಿದ್ರು, ಆ್ಯಪ್ ಮಾಡಿದ್ರು, ಅದು ಓಪನೇ ಆಗಿಲ್ಲ ಇವತ್ತು. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಅದು ಮಾಡಿದ್ದಾರೆ, ಇವತ್ತಾದರೂ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಒಂದು ಇಚ್ಛೆ ಇಲ್ಲ ಇಲ್ಲಿ. ಅಲ್ಲಿರ್ತಕ್ಕಂಥ ತಾವು ಹೇಳಿದಿರಿ, ನಾಯಕರು ಹೇಳಿದಿರಿ, ಆ ನಾಯಕರಿಗೆ ಕಾಂಗ್ರೆಸ್ಗಾಗಲಿ ಯಾವುದೇ ಬದ್ಧತೆ ಇಲ್ಲ. ಈ ಸಮಾಜದ ಬಗ್ಗೆ ಯಾವುದೇ ಬದ್ಧತೆ ಇಲ್ಲ. ತಾವು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಹಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ KH ಮುನಿಯಪ್ಪನವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿ ಒಂದು ಮಾತನ್ನು ಹೇಳಿದರು. ಏನು ಹೇಳಿದ್ರು? ಖರ್ಗೆ ಅವರು 8 ಸಾರಿ ಸಂಸದರಾಗಿದ್ದಾರೆ, ಜಗಜೀವನ್ ರಾಮ್ ಅವರು 7 ಸರಿ ಆಗಿದ್ದಾರೆ, ಅವ್ರನ್ನೇ ಮರ್ತ್ಕೊಂಡ್ಬಿಟ್ರು. ಅವ್ರು 7 ಸರಿ ಅವರು ಸಂಸದರಾಗಿದ್ದಾರೆ, ಆದ್ರೂ ಕೂಡ ಈ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. ಅಂದ್ರೆ ಏನರ್ಥ ಹೇಳಿ? ಕಾಂಗ್ರೆಸ್ನವರಿಗೆ SC ST ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಇದಿಲ್ಲ, ಕಾಳಜಿ ಇಲ್ಲ ಅವ್ರಿಗೆ. ಇವರು ದಲಿತ ವಿರೋಧಿಗಳು. ಇವರ ಅಭಿಪ್ರಾಯ ಬೇಕಾಗಿಲ್ಲ ಇವರಿಗೆ, ಇವರ ಅಭಿವೃದ್ಧಿ ಬೇಕಾಗಿಲ್ಲ. ವೋಟ್ ಬ್ಯಾಂಕ್ 60 ವರ್ಷಗಳ ಕಾಲ ಆಳ್ವಿಕೆ ಮಾಡ್ಕೊಂಡು ಬಂತ ಕಾಂಗ್ರೆಸ್ ಸರ್ಕಾರ ಈ ದಲಿತರ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ರು. ಪರಮೇಶ್ವರ್ 8 ವರ್ಷ, ನಾನು ಹೇಳ್ತಾ ಇದ್ದೀನಿ 8 ವರ್ಷ ಅವರು ಅಧ್ಯಕ್ಷರಾಗಿದ್ರು. ಅವ್ರನ್ನ ಸೋಲಿಸಿ ಅವ್ರನ್ನ ಮುಖ್ಯಮಂತ್ರಿ ಬರಕ್ ತಪ್ಪಾಯ್ತು. ಇವತ್ತು ಏನಿದೆ, ಕಾಂಗ್ರೆಸ್ನವರು ಇವ್ರನ್ನ ನೀವು ಅವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಅದೇ ಪಹಲ್ಗಾಮ್ ಅಂದ್ರೆ ವಿಷಯ ಡೈವರ್ಟ್ ಆಗಿದೆ. ಈಗ ನಾವು ಮುಂದಿನ ದಲಿತ CM ಯಾರಾಗಬೇಕು, ಯಾರು ಮಾಡಬೇಕು ಚರ್ಚೆ ಮಾಡ್ತಾ ಇದ್ದೀವಿ. ಅದು ಮಾಡ್ತಿಲ್ಲ. ನಮ್ಮ ಸ್ಟ್ಯಾಂಡ್ BJP ಸ್ಟ್ಯಾಂಡ್ ಅಂದ್ರೆ ನೋಡಿ, BJP ಸ್ಟ್ಯಾಂಡ್ ಒಳ ಮೀಸಲಾತಿಯನ್ನ ಈ ಕಾಂಗ್ರೆಸ್ ಸರ್ಕಾರದವರು ಜಾರಿ ಮಾಡೋದಿಲ್ಲ. ನಮ್ಮ BJP ಈಗ ನಾನು ಕೇಳ್ತೀನಿ ನಿಮ್ಗೆ, ಇದೇ ಕೇಂದ್ರದ ಕಡೆಯಿಂದ ಅಶ್ವಿನಿ ವೈಷ್ಣವ್ ಪ್ರೆಸ್ ಮೀಟ್ ಮಾಡೋದು ಹೇಳ್ತಾ ಇದ್ರು, ಜಾತಿ ಗಣತಿ ನಾವೇ ಮಾಡ್ತೀವಿ, ಪೂರ್ತಿ ಕೇಳಿಸ್ಕೊಳ್ಳಿ, ಜಾತಿ ಗಣತಿ ನಾವೇ ಮಾಡ್ತೀವಿ, ಯಾವುದೇ ರಾಜ್ಯಗಳಿಗೆ ಇದು ಮಾಡಕ್ಕೆ ಬರಲ್ಲ ಅಂತ ಹೇಳಿ. ಅದೇ ಧ್ವನಿಯಲ್ಲಿ ಎಲ್ಲ ರಾಜ್ಯಗಳ ಕಡೆಯಿಂದ ನಮಗೆ ಒಳ ಮೀಸಲಾತಿ ವರದಿ ನಮ್ಮ ಕೈ ಸೇರಬೇಕು, ನೀವು ಜಾರಿ ಮಾಡಕ್ಕೆ ನಾವು ನಿಮ್ಮೊಂದಿಗೆ ಇದ್ದೀವಿ, ಈ ಮಾತು ಯಾಕೆ ಬರಲಿಲ್ಲ? ಈಗ ಒಳ ಮೀಸಲಾತಿ ನೋಡಿ, ಈ ಮಾತು ಯಾಕೆ ಬಂದಿದ್ರೆ ಅಪರಾಧನ? ಅದು ಅಪರಾಧ ಆಗ್ಬಿಡೋದು. ಅದು ಒಂದು ಅರ್ಥ ಮಾಡ್ಕೊಳ್ಳಿ ದಯಮಾಡಿ, ನನ್ನ ಮಾತನ್ನು ಕೇಳಿ. ನಾನೇನು ಹೇಳಕ್ ಬಯಸ್ತೀನಿ ಅಂದ್ರೆ, ಒಳ ಮೀಸಲಾತಿನ ಜಾರಿ ಮಾಡುವಂತ ಅಧಿಕಾರ ಇವತ್ತು ರಾಜ್ಯ ಸರ್ಕಾರಗಳಿಗೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ, ಆಯ್ತು. ಅದಕ್ಕೆ ಕೇಂದ್ರ ಮಂತ್ರಿಗಳು ಯಾಕೆ ಹೇಳ್ಬೇಕು? ಅದಕ್ಕೆ ಅಲ್ಲಲ್ಲ, ಅದೇ ಧ್ವನಿಯಲ್ಲಿ ರಾಜ್ಯಗಳ ಕಡೆಯಿಂದ ಬಂದ್ಬಿಡ್ಲಿ, ಒನ್ಸ್ ಫಾರ್ ಆಲ್ ಮುಗಿಸೋಣ ಇದನ್ನ. ಅದು ಒನ್ಸ್ ಫಾರ್ ಮುಗಿಸೋ ಅವಶ್ಯಕತೆ ಇಲ್ಲ. ಹರಿಯಾಣದಲ್ಲಿ ಮಾಡಿದ್ದಾರೆ, BJP ಸರ್ಕಾರ ಹರಿಯಾಣದಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ. ರಾಜ್ಯ ಸರ್ಕಾರಗಳಿರ್ತಕ್ಕಂಥ ಒಂದು ಸರ್ವೋನ್ನತ ಅಧಿಕಾರ ಅವ್ರು ಮಾಡ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರದವರು ಯಾರು ರಾಕೆಟ್ ಏನ್ ಜಾಸ್ತಿ ಮಾಡಿಲ್ಲ, ಇರೋ ಬುಟ್ಟಿ ಒಳಗಡೆ ಈ ಕಡೆ ಈಗ ಏನಾಗ್ಬಿಡುತ್ತೆ ಗೊತ್ತಾ? ಈಗ ಇನ್ ಜನರಲ್ಲು, ನಾನು ಎಲ್ರಿಗೂ ಇದು ಗೊತ್ತು ಅಥವಾ ಎಲ್ರಿಗೂ ಗೊತ್ತೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನೋಡ್ರಪ್ಪ, ನಿಮ್ಗೆ 17
17 ಮಾಡಿದೀನಿ ಅಂತ BJP ಹೇಳಿದಾಗ, ಮಾಡಿದ್ದು ಎರಡು. ಅದೇ 17ರ ಒಳಗಡೆನೆ ಅದು ಕಮಿಟಿ ಮಾಡಿದ್ ನಾವು 17ರ ಒಳಗಡೆನೆ ಇರ್ತಕ್ಕಂಥ ಜಾತಿಗಳಲ್ಲಿ ಕೆಲವನ್ನ ಈ ಕಡೆ ಸ್ವಲ್ಪ ಜಾಸ್ತಿ ಮಾಡಿ ಕೆಲವನ್ನ ಆ ಕಡೆ ಸ್ವಲ್ಪ ಜಾಸ್ತಿ ಮಾಡಬಹುದೇ ವಿನಃ 17 19 ಮಾಡೋಕ್ಕಾಗಲ್ಲ. ಅದಕ್ಕೇನಿದ್ರು ಕೇಂದ್ರ ಸರ್ಕಾರನೇ ಬರಬೇಕಾಗತ್ತೆ. ನನ್ನ ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಇದನ್ನ ಯಾವಾಗ ಮಾಡ್ತೀರಿ? ಮತ್ತೆ 30 ದಿನ ಅಂತೀರಿ. ಈ 30 ದಿನಗಳ ಕಾಲದ ಸಮೀಕ್ಷೆಯನ್ನ ಈಗ ಹಿಂದಿನ ಸದಾಶಿವ ಆಯೋಗದ ವರದಿ, ಅದಕ್ಕಿಂತ ಮುಂಚಿನ ವರದಿಗಳು, ಅದಕ್ಕೆ ಹೇಳಿ. ಫ್ರಾಂಕ್ಲಿ ಸ್ಪೀಕಿಂಗ್ Date ಒಂದು ಜಗತ್ತು announce ಮಾಡ್ಬಿಡಕ್ಕೆ ನಂಬೋ ಹೇಳಿದ್ದೇನೆ. ರೀತಿಯಲ್ಲಾದ್ರೂ ಅಲ್ಲ, ಈ ನೋಡಿ, ದಿನಗಳು ಯಾಪ್ನ ಅಲ್ಲ, ಒಂದ್ ನಿಮಿಷ, ಕಾಂಗ್ರೆಸ್ ಎಂಟೈರ್ ಸ್ಟೇಟ್ ಅಲ್ಲಿ ನಾವು ಒಳ ಮೀಸಲಾತಿ ಎಲ್ಲ ಒಂದ್ ನಿಮಿಷ, ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ದಿಟ್ಟ ನಿಲುವನ್ನು ತೆಗೆದುಕೊಂಡಿದೆ, ಈ ದಿಟ್ಟ ಕೆಲಸವನ್ನ ಮಾಡ್ತಾ ಇದೆ. work ಆಗ್ತಿಲ್ಲ ಅಲ್ಲ, ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಬಿಜೆಪಿ ಸರ್ಕಾರ 4 ವರ್ಷ ಅಧಿಕಾರದಲ್ಲಿದ್ರು ಕೂಡ ಕೊನೆಯಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಕೇವಲ ಜನರನ್ನ ಮೂರ್ಖನನ್ನು ಮಾಡೋಕ್ಕೋಸ್ಕರ ಕೊನೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತು. ಆ ತರ ನಾವು ಡ್ರಾಮಾ ಆಡ್ತಾ ಇಲ್ಲ. ಸೊ ನಾವು ನೇರವಾಗಿ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ, ಎಂಪ್ರಿಕಲ್ ಆರ್ಡರ್ ಏನು ಡೇಟಾ ಬೇಕು ಅಂತ ಹೇಳಿದ್ದಾರೆ. ಎಂಪ್ರಿಕಲ್ ಡೇಟಾನ ಇಟ್ಸ್ ನಾಟ್ ಅವೈಲಬಲ್. ಸೊ ಹಾಗಾಗಿ ನಾವು 65,000 ಶಿಕ್ಷಕರನ್ನ ಸರ್ವೆಗೆ ನಿಯೋಜಿಸಿದ್ದೇವೆ. ನಾವು 3 ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೇವೆ. ಒಂದು ಏನು 65,000 ಶಿಕ್ಷಕರು ಪ್ಲಸ್ ಆನ್ಲೈನ್ ಮತ್ತೆ ಇದು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ ನಾವು ಜನರಿಗೆ. 3 ಯಾವುದು ಎಲ್ಲಿ ಶಿಬಿರಗಳು. ಸೊ ಶಿಬಿರಗಳನ್ನ ಮಾಡ್ತಾ ಇದ್ದೇವೆ. ಅವರಿಗೆ ಎಲ್ಲಿ ಅವಕಾಶಗಳು ಆನ್ಲೈನ್ ಅಲ್ಲೂ ಅಪ್ಲೈ ಮಾಡೋ ಅವಕಾಶ ಕೊಟ್ಟಿದ್ದೇವೆ. ಆನ್ಲೈನ್ ಅಪ್ಲಿಕೇಶನ್ ಟೆಕ್ನಿಕಲ್ ಗ್ಲಿಚ್ ಇದ್ದೇ ಇರ್ತದೆ. ಈಗ ರಘು ಯಾವಾಗ ನಿಮಗೆ ಜಾತಿ ಗಣತಿ ವಿಚಾರದಲ್ಲಿ ನೀವೇನೂ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಅನ್ನಿಸ್ತೋ, ನಿಮ್ ಕಟ್ಟಕಡೆ ವೆಪನ್ ಒಂದು ಓಲೈಕೆ ವೆಪನ್ ಜಾತಿ ಗಣತಿನ ಮಾಡಲೇ ಇಲ್ಲ ನಾವು. ಒಳ ಮೀಸಲಾತಿ ಜಾತಿ ಗಣತಿನ ಮಾಡೇ ಇಲ್ಲ. ರಾಜ್ಯಗಳಿಗೆ ಅಧಿಕಾರನೇ ಇಲ್ಲ. ನಾವು ಮಾಡಿರ್ತಕ್ಕಂಥದ್ದು ಸರಿ ಸಮೀಕ್ಷೆ. ಆಯ್ತು, ಒಂದ್ ನಿಮಿಷ ಬಂದೆ ವೆರಿ ಗುಡ್ ಪಾಯಿಂಟ್. ಈ ಸಮೀಕ್ಷೆ ಬುಕ್ ಇಟ್ಕೊಂಡು ಕೂತ್ಕೊಳ್ಳಿ. ಈಗ ಯಾರ್ದು ಹೆಗಡೆ ಅವ್ರದ್ದು ಮತ್ತೆ ಕಾಂತರಾಜ್ ಅವ್ರದ್ದೆಲ್ಲ ಸೇರಿ ಮಾಡಿದಾರಲ್ಲ, ಈ ವರದಿ ಇಟ್ಕೊಂಡು ಕೂತ್ಕೊಂಡು ಏನು ಉಪಯೋಗ? 169 ಕೋಟಿನೋ 165 ಕೋಟಿನೋ ಖರ್ಚಾಗಿದೆಯಲ್ಲ, ಏನ್ ಮಾಡ್ಕೋತೀರಿ ಇವಾಗ ವರದಿ ಸಮೀಕ್ಷೆ ಇಟ್ಕೊಂಡು ನೀವೀಗ? ನಾವು ರಿಸೋರ್ಸ್ ಗಳನ್ನ ಆಯಾ ಸಮುದಾಯಗಳು ಯಾರು ಬ್ಯಾಕ್ವರ್ಡ್ನೆಸ್ ಇದ್ದಾರೆ ಅವರಿಗೆ ರಿಸೋರ್ಸ್ ಅನ್ನ ಸಂಪನ್ಮೂಲಗಳನ್ನ ಹಂಚೋದಕ್ಕೆ ಅನುಕೂಲ ಆಗ್ತದೆ. ಓಕೆ, ಈಗ ಸೇ ಫಾರ್ ಎಕ್ಸಾಂಪಲ್ ಈಗ ಒಕ್ಕಲಿಗ ಸಮುದಾಯದಲ್ಲಿ ಏನೋ ಒಂದು 10% ಆಫ್ ಬಡವರು ಇದ್ದಾರೆ ಅಂತಂದ್ರೆ ಆ 10% ಸಮುದಾಯ ಉರಿದು ಬೀಳ್ತಾ ಇದಾರೆ. ನಿಮ್ ವರದಿ ಕೇಳ್ಬಿಟ್ಟು ಬೆಂಕಿ ಕಾರ್ತಾ ಇದಾರೆ ಅವರು. ವಿರೋಧ ಬೇರೆ. ಲಿಂಗಾಯತ ಸಮುದಾಯ ಉರಿದು ಬೀಳ್ತಾ ಇದಾರೆ. ಅಲ್ಲ, ಅವ್ರೇ ಒಂದ್ ನಿಮಿಷ, ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಕೇಳ್ತಾ ಇರ್ತಕ್ಕಂಥದ್ದು ಇದು 10 ವರ್ಷ ಆಗಿದೆ. ಯಾವುದೇ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ನಾವು ಯಾರನ್ನು ಜಾತಿ ಕೇಳಲಿಲ್ಲ, ಧರ್ಮ ಕೇಳಲಿಲ್ಲ, ಅದನ್ನ ಕೇಳಲಿಲ್ಲ, ಇದು ಕೇಳಲ್ಲ ಕೊಟ್ವಿ ಅಂತ ಹೇಳಿದಾಗ ಇದು ಎಕ್ಸ್ಟ್ರಾ ಯಾಕೆ ಈ ಸಮೀಕ್ಷೆ? ಅಲ್ಲ, ಸಮೀಕ್ಷೆ ಮಾಡಬಾರ್ದು ಅಂತ ಹೇಳ್ತಿಲ್ಲ ನಾನು. ಮಾಡಿದ ಮೇಲೆ ಅದ್ರ ಫಲ ಏನು ಅಂತ ಕೇಳ್ತಾ ಇದ್ದೀನಿ. ಕೊಡ್ಬೇಕು. ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅವರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸೋದಕ್ಕೆ ಸವಲತ್ತುಗಳನ್ನು ಅವ್ರಿಗೆ ಹಂಚೋದಕ್ಕೆ ನಮಗೊಂದು ಡೇಟಾ ಬೇಕಿತ್ತು. ಅಪ್ರಸ್ತುತ ಆಗೋಯ್ತಲ್ಲ ಈ ವರದಿ ಇಟ್ಕೊಂಡು. ಈಗ ಇದು ಮಾಡಕ್ಕೆ ಬರಲ್ಲ ನೀವು ಅಂತ ಹೇಳಿದಾಗ ಒಂದ್ ನಿಮಿಷ, ನಾವು ಕ್ಯಾಸ್ಟ್ ಸೆನ್ಸಸ್ ಮಾಡಿಲ್ಲ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೆಯನ್ನ ಮಾಡಿರ್ತಕ್ಕಂಥದ್ದು. ಈ ಪದಗಳು ನಿಮ್ಮ ಬಾಯಲ್ಲಿ ಬರಲಿ ಅಂತ ನೀವು ಮಾತಾಡ್ಸಿದ್ದೆ. ಹೇಳಿ. ಯಾಕಂದ್ರೆ ಇಲ್ಲಿವರೆಗೂ ಜಾತಿ ಗಣತಿ ಅಂತ ಹೇಳಿ ನಮ್ಮ ಸಮುದಾಯ ಅದು ಮಾಡ್ಬಿಡ್ತಾರೆ ಇದು ಮಾಡ್ಬಿಡ್ತಾರೆ ಅಂತ ಭ್ರಮೆ. ಜಾತಿ ಗಣತಿ ಅಲ್ಲ, ನಾವು ಮಾಡಿರ್ತಕ್ಕಂಥದ್ದು ಆರ್ಥಿಕ ಸಾಮಾಜಿಕ ಮತ್ತೆ ಈಗ ಅಂದ್ರೆ ಇದೇ ಫಸ್ಟ್ ಟೈಮ್ ನೀವು ಇಷ್ಟು ಎಲಾಬ್ರೇಟ್ ಆಗಿ ಸಮೀಕ್ಷೆ ಅಂತ ಹೇಳ್ತಿರೋದು. ಇಲ್ಲಿವರೆಗೂ ನೀವು ಹೇಳಿದ್ದು ಜಾತಿ ಗಣತಿ ಅಂತಾನೆ ಹೇಳಿದಾಗ್ಲೂ ಕೂಡ ಇಲ್ಲ ರೀ ನಾವು ಜಾತಿ ಗಣತಿ ಯಾರಿಗೂ ಮಾಡಿಲ್ಲ ಅಂತ ಒಬ್ಬರೇ ನಾಯಕರು ಹೇಳಿದ್ರು. ಒಬ್ಬರೇ ಒಬ್ರು ಬಾಯಲ್ಲಿ ಹೇಳ್ಸ್ಬಿಡಿ ನೋಡೋಣ. ಪ್ರತಿಯೊಬ್ಬರು ಹೇಳಿದ್ರು ಇದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಇದನ್ನ ಇಟ್ಕೊಂಡು ಅಲ್ಲ, ಇದೇನಕ್ಕೆ ಇವಾಗ ಇದು ಇಟ್ಕೊಂಡು 169 ಕೋಟಿ? ಒಂದ್ ನಿಮಿಷ, ಈ ಬುಕ್ನ ಬೆಲೆ 169 ಕೋಟಿ ಸ್ವಾಮಿ. ಏನ್ ಮಾಡಿದ್ವಿ ನಾವು ಆ ಸರ್ವೆ ಅದರಲ್ಲಿ ಗೊತ್ತಾಗಿದೆ ಯಾರ್ಯಾರು ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ. ಅವರಿಗೆ ಸಂಪನ್ಮೂಲವನ್ನ ನಮ್ಮ ಬಡ್ಜೆಟ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಲೋಕೇಟ್ ಮಾಡಬೇಕು, ಏನೇನ್ ಕೊಡ್ಬೇಕು ಅನ್ನೋದನ್ನ, ಸವಲತ್ತುಗಳನ್ನು ಹೇಗೆ ಹಂಚಬೇಕು ಅನ್ನೋದನ್ನ ಈಗ ಮಾಡ್ತೀವಿ ನಾವು. ಓಕೆ, ಸರಿನಾ? ಅಲ್ಲ, ಮ್ಯಾನಿಫೆಸ್ಟೋ ಇಟ್ಕೊಂಡಿದ್ದೀರಾ, ಬಜೆಟ್ ಇಟ್ಕೊಂಡಿದ್ದೀರಾ? ನಾವೀಗ ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಗಲ್ಲ. ನಾವು ಎಲೆಕ್ಷನ್ ಇನ್ನು 3 ವರ್ಷ ಇದೆ. ಓಕೆ, ಈಗಲೇ ಮಾಡ್ತೀರಾ? ಎಲೆಕ್ಷನ್ ಇನ್ನು 3 ವರ್ಷ